ನಮಸ್ತೆ, ನಾನು ನಿಮ್ಮ ವಿಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಓಪನಿಂಗ್ಸ್ ಎಲ್ಲಪ್ಪ ಇರೋದನ್ನೋದಾದರೆ ಬೆಂಗಳೂರು, ಬೆಳಗಾವಿ ಮತ್ತು ಬೇರೆ ಭಾಗಗಳಲ್ಲಿ ಇರ್ತಕ್ಕಂಥ ಒಂದು ಜಾಬ್ ಓಪನಿಂಗ್ಸ್ ಇದಾಗಿದೆ. ಇವತ್ತಿನ ಒಂದು ಜಾಬ್ ಓಪನಿಂಗ್ಸ್ ಬಂದು ತುಂಬ ಪ್ರಿಫರೆನ್ಸ್ ಇರ್ತಕ್ಕಂಥದ್ದು ಯಾವುದೊಂದು ಏರಿಯಾ ಅನ್ನೋದಾದರೆ ಮಾರ್ಕೆಟಿಂಗ್, ವಿಡಿಯೋ ಎಡಿಟಿಂಗ್ ಮತ್ತು ಗ್ರಾಫಿಕ್ ಡಿಸೈನಿಂಗ್ ಈ ಥರದ ಒಂದು ಉದ್ಯೋಗ ಅವಕಾಶಗಳನ್ನು ತಂದಿದ್ದೀನಿ. ಯಾಕಂದರೆ ಇದುವರೆಗೂ ನಾನು ಆ ಥರದ ವಿಡಿಯೋಗಳನ್ನು ಮಾಡಿದ್ದಿಲ್ಲ. ಸೊ ಆ ಥರದ ಉದ್ಯೋಗ ಅಪಾರ್ಚುನಿಟಿ ಕೂಡ ಜನರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಅಪಾರ್ಚುನಿಟೀಸ್ನ ತರ್ತಾ ಇದ್ದೀನಿ. ಯಾವುದೆಲ್ಲ ಒಂದು ಜಾಗದಲ್ಲಿ ಓಪನಿಂಗ್ಸ್ ಇರೋದಪ್ಪ ಅನ್ನೋದಾದರೆ, ಮೊದಲಿಗೆ ಬ್ರ್ಯಾಂಡ್ ಎಲೈಟ್ ಅಂತ, ಅದಾದ ನಂತರ ಡಾರ್ಕ್ ಎಲೈಟ್ ಕ್ರಿಯೇಷನ್ಸ್ ಅಂದ್ಬಿಟ್ಟು, ಮತ್ತು ಪಪ್ಸ್ ಆ್ಯಂಡ್ ಕಪ್ಸ್ ಅಂದ್ಬಿಟ್ಟು, ಅದಾದ ನಂತರ ಓರೋಫಿನ್ ಎಫೆಕ್ಟ್ಸ್ ಅಂತ, ಕೊನೆಯದಾಗಿ ಕೀ ಅಡ್ವರ್ಟೈಸ್ಮೆಂಟ್ಸ್ ಇವ್ರ ಹತ್ರ. ಸೊ ಇವ್ರ ಹತ್ರ ಎಲ್ಲ ಏನೇನೆಲ್ಲ ಪೊಸಿಷನ್ ಓಪನ್ ಇದೆ, ಯಾವುದೆಲ್ಲ ಒಂದು ಬ್ಯಾಕ್ಗ್ರೌಂಡ್ನ ಕೇಳ್ತಾ ಇದ್ದಾರೆ, ಏನೆಲ್ಲ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ನ ಕೇಳ್ತಾ ಇದ್ದಾರೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡುವ. ಬನ್ನಿ, ಇನ್ನೇಕೆ ತಡ, ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ. ಮೊದಲಿಗೆ ಬ್ರ್ಯಾಂಡ್ ಎಲೈಟಲ್ಲಿ ನೋಡುವ. ಅವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಗ್ರಾಫಿಕ್ ಡಿಸೈನರ್. ಈ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು. ಈ ಒಂದು ಪೊಸಿಷನ್ಗೆ ಇವರ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಫ್ರೆಷರ್ಸ್ ಅಥವಾ 1 to 3 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವೇನಾದರೂ ಫ್ರೆಷರ್ಸ್ ಆಗಿದ್ದರೂ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದನ್ನ ಹೊರತುಪಡಿಸಿ 1 ರಿಂದ 3 ವರ್ಷ ನಿಮಗೇನಾದರೂ ಗ್ರಾಫಿಕ್ ಡಿಸೈನಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅವರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಈ ಒಂದು ಜಾಬ್ ರೋಲ್ಗೆ ಪರ್ಟಿಕ್ಯುಲರ್ ಆಗಿರತಕ್ಕಂಥ ಯಾವುದೇ ಥರದ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ನ ಕೇಳ್ತಾ ಇಲ್ಲ. ಬಟ್ PUC ಆದ ನಂತರ ಯಾವುದೇ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಓಕೆ ಅನಿಸುತ್ತೆ. ಸೊ ಈ ಒಂದು ಜಾಬ್ಗೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಇವರು ಸ್ಕಿಲ್ಸ್ ಕೇಳ್ತಾ ಇದ್ದಾರೆ. ಏನಪ್ಪ ಅದು ಸ್ಕಿಲ್ಸ್ ಅನ್ನೋದಾದರೆ, ಗ್ರಾಫಿಕ್ ಡಿಸೈನಿಂಗ್ ವೆಬ್ಸೈಟ್ಗಳ ಬಗ್ಗೆ ಆಗಲಿ ಅಥವಾ ಆ ಒಂದು ಅಪ್ಲಿಕೇಶನ್ಸ್ ಬಗ್ಗೆ ಐಡಿಯಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವುದಪ್ಪ ಅದು ಅನ್ನೋದಾದರೆ ಫೋಟೋಶಾಪ್ ಆಗಿರ್ಬೋದು, ಇಲಿಸ್ಟ್ರೇಟರ್ ಆಗಿರ್ಬೋದು ಅಥವಾ ಕ್ಯಾನ್ವಾ ಆಗಿರ್ಬೋದು. ಸೊ ಈ ಥರದ ಒಂದು ಆನ್ಲೈನ್ ಟೂಲ್ಸ್ ಏನಿದೆ ಅದರ ಒಂದು ಉಪಯೋಗ ಮಾಡ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ನೀವೇನಾದರೂ ಈ ಎಲ್ಲ ಒಂದು ಅಪ್ಲಿಕೇಶನ್ಸಲ್ಲಿ ಈ ಎಲ್ಲ ಒಂದು ಟೂಲ್ಸ್ ಯೂಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟಿ ಆಗಿದ್ದು ಫ್ರೆಷರ್ಸ್ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ಡ್ ಆಗಿರ್ಬೋದು, ನೀವೇನಾದರೂ ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ. ಫ್ರೆಷರ್ಸ್ ಆಗಿದ್ದು ಈ ಥರದೊಂದು ಅದ್ಭುತ ಆಗಿರ್ತಕ್ಕಂಥ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ದು, ಈ ಅಪ್ಲಿಕೇಶನ್ಸ್ ನಾಲೆಡ್ಜ್ ನಿಮ್ಮ ಹತ್ರ ಇದ್ದು ಯೂಸ್ ಮಾಡೋದಕ್ಕೆ ಬರುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ನೀವು ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ. ಈ ಒಂದು ಜಾಬ್ ರೋಲ್ಗೆ ಇವರು ಪೇ ಮಾಡತಕ್ಕಂಥ ಸ್ಯಾಲ್ರಿ ಬಂದು 15 ರಿಂದ 25 ಸಾವಿರವರೆಗೂ ಪೇ ಮಾಡ್ತೀನಿ ಪ್ರತಿ ತಿಂಗಳಿಗೆ ಅಂತ ಹೇಳ್ತಾ ಇದ್ದಾರೆ. ನೀವೇನಾದರೂ ಈ ಒಂದು ಜಾಬ್ ರೋಲ್ಗೆ ಇಂಟ್ರೆಸ್ಟೆಡ್ ಆಗಿದ್ದರೆ, ನೀವೇನಾದರೂ ಫ್ರೆಷರ್ಸ್ ಆಗಿ ವೆಬ್ ಡಿಸೈನಿಂಗಲ್ಲಿ, ಗ್ರಾಫಿಕ್ ಡಿಸೈನಿಂಗಲ್ಲಿ ನಿಮ್ಮ ಒಂದು ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ. ಈ ಒಂದು ಜಾಬ್ ರೋಲ್ಗೆ ಅಪ್ಲೈ ಮಾಡೋದಕ್ಕೆ ಅವರ ಒಂದು ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ. ಆ ಒಂದು ನಂಬರ್ಗೆ ನಿಮ್ಮ ರೆಸ್ಯೂಮೆನ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ. ಇದಾದ ನಂತರ ಮುಂದಿನ ಒಂದು ಆಫರ್ ಇರ್ತಕ್ಕಂಥದ್ದು ಬಂದು ಡಾರ್ಕ್ ಎಲೈಟ್ ಕ್ರಿಯೇಷನ್ಸ್. ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಜೂನಿಯರ್ ಗ್ರಾಫಿಕ್ ಡಿಸೈನರ್ ಅಂತ. ಈ ಒಂದು ಹುದ್ದೆಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ. ಈ ಒಂದು ಜಾಬ್ಗೆ ಇವರು ಫೀಮೇಲ್ ಪ್ರಿಫರೇಬಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತಿದ್ದಾರೆ. ಅಂದರೆ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನಾದರೂ ಹೆಣ್ಣು ಮಕ್ಕಳಾಗಿದ್ದು ಗ್ರಾಫಿಕ್ ಡಿಸೈನಿಂಗಲ್ಲಿ ನಿಮ್ಮ ಕರಿಯರ್ ಸ್ಟಾರ್ಟ್ ಮಾಡಬೇಕು ಅನ್ನೋದಿದ್ದು ಅಥವಾ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿದ್ದರೆ ಟ್ರೈ ಮಾಡ್ಬೋದಾಗಿರುತ್ತೆ. ಈ ಒಂದು ಜಾಬ್ ರೋಲ್ಗೆ ಇವರ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಆವಾಗಲೇ ಹೇಳ್ದಂಗೆ ನೀವೇನಾದರೂ ಹೆಣ್ಣು ಮಕ್ಕಳಾಗಿದ್ದು ಗ್ರಾಫಿಕ್ ಡಿಸೈನಿಂಗಲ್ಲಿ ನಿಮ್ಮ ಒಂದು ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅಂತ ಇಚ್ಛೆ ಪಡೋರಾಗಿದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ. ಈ ಒಂದು ಜಾಬ್ ರೋಲ್ಗೆ ಇವರು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಸಾಫ್ಟ್ವೇರ್ ಸ್ಕಿಲ್ಸ್ನ ಕೇಳ್ತಾ ಇದ್ದಾರೆ. ಏನಪ್ಪ ಅದು ಅನ್ನೋದಾದರೆ, ನಿಮಗೆ ಅಡೋಬ್ ಆಫ್ಟರ್ ಎಫೆಕ್ಟ್ಸ್ ಆಗಿರ್ಬೋದು, ಅಡೋಬ್ ಇಲಿಸ್ಟ್ರೇಟರ್ ಆಗಿರ್ಬೋದು ಅಥವಾ ಫೋಟೋಶಾಪ್ ಆಗಿರ್ಬೋದು, ಈ ಥರದ ಸಾಫ್ಟ್ವೇರ್ಗಳ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಏನಕ್ಕಂದರೆ ಈ ಒಂದು ಜಾಬ್ ಪ್ರೊಫೈಲ್ ಬಂದು ಗ್ರಾಫಿಕ್ ಡಿಸೈನರ್ ಆಗಿರೋದ್ರಿಂದ ಈ ಎಲ್ಲ ಒಂದು ಸಾಫ್ಟ್ವೇರ್ಗಳ ಅನುಭವ ನಿಮಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ಡ್ ಅಥವಾ ಫ್ರೆಷರ್ಸ್ ಆಗಿದ್ದು ಗ್ರಾಫಿಕ್ ಡಿಸೈನಿಂಗಲ್ಲಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆಗಿದ್ದು ಈ ಎಲ್ಲ ಒಂದು ಸಾಫ್ಟ್ವೇರ್ ಬಗ್ಗೆ ನಾಲೆಡ್ಜ್ ನಿಮಗಿದ್ದು ಯೂಸ್ ಮಾಡಿದರೆ ಖಂಡಿತವಾಗಿಯೂ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ. ಈ ಒಂದು ಜಾಬ್ ರೋಲ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಆ್ಯಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ. ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನಿರುತ್ತೆ ಅದನ್ನು ನೋಡಿಕೊಂಡು ಮಾರ್ಕೆಟಲ್ಲಿ ಏನು ಪೇ ಮಾಡ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಅದೇ ಥರ ಇವರು ಕೂಡ ಪೇ ಮಾಡ್ತಾರೆ
ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಜಾಬ್ ಲೊಕೇಶನ್ ಇರ್ತಕ್ಕಂಥದ್ದು ಬಂದು ಬೆಳಗಾವಿನಲ್ಲಿ ಇರ್ತಕ್ಕಂಥ ಯಾರಾದರೂ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಯಾರಾದರೂ ಗ್ರಾಫಿಕ್ ಡಿಸೈನಿಂಗ್ ರಿಲೇಟೆಡ್ ವರ್ಕ್ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬ್ ಪ್ರೊಫೈಲ್ನ ಟ್ರೈ ಮಾಡ್ಬೋದಾಗಿರುತ್ತೆ. ಈ ಒಂದು ಜಾಬ್ಗೆ ನಿಮ್ಮ ಒಂದು ಪ್ರೊಫೈಲ್ ಸೂಟೇಬಲ್ ಅನಿಸಿದರೆ, ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ ಅಪ್ಲೈ ಮಾಡೋದಕ್ಕೆ ಅವರ ಒಂದು ಇಮೇಲ್ ಐ ಡಿನ ಮತ್ತು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನಂತೆ. ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಅಥವಾ ಅವರ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮೆನ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ. ಮುಂದಿನ ಒಂದು ಓಪನಿಂಗ್ಸ್ ಇರ್ತಕ್ಕಂಥದ್ದು ಬಂದು ಪಬ್ಸ್ ಆ್ಯಂಡ್ ಕಪ್ಸ್ ಅಂದ್ಬಿಟ್ಟು. ಈ ಒಂದು ಪಬ್ಸ್ ಆ್ಯಂಡ್ ಕಪ್ಸ್ ಏನಿದೆ ಇದು ಬಂದು ಸ್ಪಾ ಮತ್ತು ರೆಸಾರ್ಟ್ ಆಗಿರುತ್ತೆ. ಇಲ್ಲಿ ಪೆಟ್ಸ್ನ ಕೂಡ ಅಲೋ ಮಾಡ್ತಾರೆ. ಸೊ ಹಂಗಾಗಿ ಪಬ್ಸ್ ಆ್ಯಂಡ್ ಕಪ್ಸ್ ಅಂದ್ಬಿಟ್ಟು ಹೆಸರನ್ನು ಇಟ್ಟಿದ್ದಾರೆ. ಇವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಏನಪ್ಪ ಅನ್ನೋದಾದರೆ ಕಂಟೆಂಟ್ ಕ್ರಿಯೇಟರ್. ಈ ಒಂದು ಜಾಬ್ ರೋಲ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ. ಈ ಒಂದು ಜಾಬ್ ರೋಲ್ಗೆ ಯಾವುದೇ ಥರದ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಕೇಳ್ತಾ ಇಲ್ಲ. ಬಟ್ ನಿಮಗೆ PUC ಮೇಲ್ಪಟ್ಟು ಯಾವುದೇ ಒಂದು ಎಜುಕೇಷನ್ ಇದ್ದರೂ ಕೂಡ ಓಕೆ ಅಂತ ಹೇಳ್ಬೋದಾಗಿರುತ್ತೆ. ಈ ಒಂದು ಜಾಬ್ ರೋಲ್ಗೆ ಇವರು ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ನ ಕೊಟ್ಟಿದ್ದಾರೆ. ಏನೆಲ್ಲ ಅದು ಅನ್ನೋದಾದರೆ ಸೋಷಿಯಲ್ ಮೀಡಿಯಾ ಫ್ಯಾಷನೇಟ್ ಕ್ಯಾಂಡಿಡೇಟ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರೆಲ್ಲ ಈ ಒಂದು ಪೊಸಿಷನ್ಗೆ ಅಪ್ಲೈ ಮಾಡ್ತೀರಾ, ಇಚ್ಛೆ ಇರತಕ್ಕಂಥ ಕ್ಯಾಂಡಿಡೇಟ್ಗಳು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾಷನೇಟ್ ಆಗಿರತಕ್ಕಂಥ ಕ್ಯಾಂಡಿಡೇಟ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ ಕಂಟೆಂಟ್ ಪ್ಲ್ಯಾನಿಂಗ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಜಾಬ್ ರೋಲ್ ಇರತಕ್ಕಂಥದ್ದೇ ಒಂದು ಕಂಟೆಂಟ್ ಕ್ರಿಯೇಟರ್. ಸೊ ಹಾಗಾಗಿ ನಿಮಗೆ ಕಂಟೆಂಟ್ ಕ್ರಿಯೇಷನ್ ಪ್ಲಾನಿಂಗ್ ಬಗ್ಗೆ ಕೂಡ ಐಡಿಯಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ಕೂಡ ಐಡಿಯಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ ಕ್ರಿಯೇಟಿಂಗ್ ರೀಲ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ರೀಲ್ ಕ್ರಿಯೇಟ್ ಮಾಡೋದಕ್ಕೂ ಕೂಡ ಐಡಿಯಾ ಇರಬೇಕು, ರೀಲ್ಸ್ ಬಗ್ಗೆ ಐಡಿಯಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ ಕೊನೆಯದಾಗಿ ಇರ್ತಕ್ಕಂಥ ರಿಕ್ವೈರ್ಮೆಂಟ್ ಯಾವುದಪ್ಪ ಅನ್ನೋದಾದರೆ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಬಗ್ಗೆ ಕೂಡ ಐಡಿಯಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಜಾಬ್ ರೋಲ್ಗೆ ಇವರು ಯಾವುದೇ ಥರದ ಎಕ್ಸ್ಪೀರಿಯೆನ್ಸ್ನ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಎಕ್ಸ್ಪೀರಿಯೆನ್ಸ್ ಬಂದು ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದೇ ರೀತಿ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಬಟ್ ಗಮನದಲ್ಲಿ ಇಟ್ಕೊಳ್ಳಿ ಒಂದು ವಿಚಾರನ, ನಿಮಗೆ ಕಂಟೆಂಟ್ ಕ್ರಿಯೇಷನಲ್ಲಿ ಇಂಟ್ರೆಸ್ಟೆಡ್ ಆಗಿರಬೇಕು, ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಐಡಿಯಾ ಇರಬೇಕು, ಯಾವ ಥರ ಕಂಟೆಂಟ್ ಸ್ಟೋರಿ ಟೆಲ್ಲಿಂಗ್ ಮಾಡ್ಬೋದು, ವಿಜುವಲೈಸೇಷನ್ ಯಾವ ಥರ ಮಾಡ್ಬೋದು, ಈ ಎಲ್ಲ ಒಂದು ಐಡಿಯಾ ನಿಮಗಿದ್ರೆ ಖಂಡಿತವಾಗಿ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ. ಯಾರೆಲ್ಲ ಕಂಟೆಂಟ್ ಕ್ರಿಯೇಷನ್ನಲ್ಲಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇರ್ತೀರಾ, ಈ ಥರದ ಒಂದು ಜಾಬ್ ಪ್ರೊಫೈಲ್ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ. ಈ ಒಂದು ಜಾಬ್ ರೋಲ್ಗೂ ಕೂಡ ಬೇಸ್ಡ್ ಆನ್ ನಿಮ್ಮ ಪರ್ಫಾರ್ಮೆನ್ಸ್ ಏನಿರುತ್ತೆ ಇಂಟರ್ವ್ಯೂನಲ್ಲಿ ಮತ್ತು ಮಾರ್ಕೆಟಲ್ಲಿ ಏನು ಪೇ ಮಾಡ್ತಾ ಇದ್ದಾರೆ ಅದನ್ನು ನೋಡಿಕೊಂಡು ಅದ್ರ ಬೇಸ್ ಮೇಲೆ ನಿಮಗೆ ಸ್ಯಾಲ್ರಿನ ಪೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಜಾಬ್ ರೋಲ್ಗೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ, ಅಪ್ಲೈ ಮಾಡಬೇಕು ಅಂತ ಇಚ್ಛೆ ಪಡೋರಾಗಿದ್ದರೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ. ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು, ಹಾಗೆ ಅಪ್ಲೈ ಕೂಡ ಮಾಡಬಹುದಾಗಿರುತ್ತೆ. ಮುಂದಿನ ಒಂದು ಓಪನಿಂಗ್ಸ್ ಬಂದು ಓರೋಫಿನ್ ಎಫೆಕ್ಟ್ಸಲ್ಲಿ ಇರ್ತಕ್ಕಂಥದ್ದು. ಇವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ವಿಡಿಯೋ ಎಡಿಟರ್. ಈ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು. ಈ ಒಂದು ಜಾಬ್ ರೋಲ್ಗೆ ಇವರು ಮಿನಿಮಮ್ 1 year ಆಫ್ ಎಕ್ಸ್ಪೀರಿಯೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಕೇವಲ ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ನ ಮಾತ್ರ ಹೈರ್ ಮಾಡ್ತಾ ಇದ್ದಾರೆ. ನಿಮಗೇನಾದರೂ ವಿಡಿಯೋ ಎಡಿಟಿಂಗಲ್ಲಿ 1 year ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ. ಯಾವುದೇ ಥರದ ಎಜುಕೇಷನ್ ಬ್ಯಾಕ್ಗ್ರೌಂಡ್ನ ಕೇಳ್ತಾ ಇಲ್ಲ. +12 ಇದ್ದರೂ ಕೂಡ ಓಕೆ ಆಗಿರುತ್ತೆ. ಬಟ್ 1 year ಎಕ್ಸ್ಪೀರಿಯೆನ್ಸ್ ಮ್ಯಾಂಡೇಟ್ರಿ ಆಗಿರುತ್ತೆ ವಿಡಿಯೋ ಎಡಿಟಿಂಗಲ್ಲಿ. ಸೊ ನಿಮಗೆ 1 year ವಿಡಿಯೋ ಎಡಿಟಿಂಗ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡ್ಬೋದಾಗಿರುತ್ತೆ. ಈ ಒಂದು ಜಾಬ್ ರೋಲಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೂಪರ್ ಆಗಿರ್ತಕ್ಕಂಥ ವಿಚಾರ ಏನಪ್ಪ ಅನ್ನೋದಾದರೆ, ಈ ಒಂದು ರೋಲ್ ಬಂದು ಕಂಪ್ಲೀಟಾಗಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸೊ ಅದ್ಭುತವಾಗಿರ್ತಕ್ಕಂಥ ಒಂದು ಅಪಾರ್ಚುನಿಟಿ. ಮನೆಯಲ್ಲೇ ಕೂತ್ಕೊಂಡು ಯಾರಾದರೂ ವಿಡಿಯೋ ಎಡಿಟಿಂಗ್ ಮಾಡಿ ದುಡ್ಡನ್ನು ಸಂಪಾದಿಸಬೇಕು ಅಂತ ಇದ್ದರೆ ಅವರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಒಂದು ವಿಚಾರ ಅವಾಗಿಂದ ಹೇಳ್ತಾ ಇರೋ ಹಂಗೆ ಗಮನದಲ್ಲಿಟ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ನ ಮಾತ್ರ ಇವರು ಹೈರ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಯಾರಾದರೂ ಇಮಿಡಿಯೇಟಾಗಿ ಜಾಯಿನ್ ಆಗ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ದರೆ ಅದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಹೇಳಿರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ ಆಗಿರ್ಬೋದು, ಜಾಬ್ ಪ್ರೊಫೈಲ್ ಆಗಿರ್ಬೋದು, ಮತ್ತು ಎಕ್ಸ್ಪೀರಿಯೆನ್ಸ್ ಏನಾದರೂ ನಿಮ್ಮ ಒಂದು ಪ್ರೊಫೈಲ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ. ಅದರ ಜೊತೆಗೆ ನಿಮಗೆ ವಿಡಿಯೋ ಎಡಿಟಿಂಗ್ ಸ್ಕಿಲ್ಸ್ ಜೊತೆಗೆ ಸಾಫ್ಟ್ವೇರ್ ನಾಲೆಡ್ಜ್ ಕೂಡ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಎಡಿಟಿಂಗ್ ಸಾಫ್ಟ್ವೇರ್ ನಾಲೆಡ್ಜ್ ಕೂಡ ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಎಲ್ಲ ಒಂದು ರಿಕ್ವೈರ್ಮೆಂಟ್ ನಿಮ್ಮ ಒಂದು ಪ್ರೊಫೈಲ್ ಫುಲ್ಫಿಲ್ ಮಾಡುತ್ತೆ ಅನ್ನೋದಾದರೆ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ. ಈ ಒಂದು ಜಾಬ್ ರೋಲ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಆ್ಯಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾರೆ. ಮಾರ್ಕೆಟಲ್ಲಿ ಈ ಒಂದು ಜಾಬ್ ರೋಲ್ಗೆ ಏನು ಪೇ ಮಾಡ್ತಾರೆ
ಅದನ್ನು ಇವರು ಕೂಡ ಪೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಒಂದು ಜಾಬ್ ರೋಲ್ಗೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದು ಫಿಟ್ ಕ್ಯಾಂಡಿಡೇಟ್ ಅನಿಸಿದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ. ಈ ಒಂದು ಜಾಬ್ನ ಅಪ್ಲೈ ಮಾಡೋದಕ್ಕೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಮತ್ತು ಇಮೇಲ್ ಐ ಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮೆ ಕಳಿಸೋದ್ರ ಮೂಲಕ ಅಥವಾ ಆ ಒಂದು ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ. ಮುಂದಿನ ಮತ್ತು ಇವತ್ತಿನ ಕೊನೆಯ ಓಪನಿಂಗ್ಸ್ ಎಲ್ಲಪ್ಪ ಇರೋದು ಅನ್ನೋದಾದರೆ ಕೀ ಅಡ್ವರ್ಟೈಸ್ಮೆಂಟ್ಸ್ ಇವ್ರ ಹತ್ರ ಇರ್ತಕ್ಕಂಥದ್ದು. ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಟೆಲಿ ಸೇಲ್ಸ್ ಎಕ್ಸಿಕ್ಯೂಟಿವ್. ಈ ಒಂದು ಪೊಸಿಷನ್ಗೆ ಓಪನಿಂಗ್ಸ್ ನಡೀತಾ ಇದೆ. ಬಟ್ ಈ ಒಂದು ಪೊಸಿಷನ್ ಬಂದು ಅವರು ಕೇವಲ ತೆಲುಗು ಲ್ಯಾಂಗ್ವೇಜಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಮಾತ್ರ ಹೈರ್ ಮಾಡ್ತಾ ಇದ್ದಾರೆ. ನೀವೇನಾದರೂ ತೆಲುಗು ಗೊತ್ತಿದ್ದು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ ಟ್ರೈ ಮಾಡ್ಬೋದಾಗಿರುತ್ತೆ. ಅದಾದ ನಂತರ ಇನ್ನೊಂದು ಓಪನ್ ಪೊಸಿಷನ್ ಇವ್ರ ಹತ್ರ ಇರ್ತಕ್ಕಂಥದ್ದು ಯಾವುದಪ್ಪ ಅನ್ನೋದಾದರೆ ಟೆಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಕನ್ನಡ, ಅಂದರೆ ಟೆಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಕನ್ನಡ ಕ್ಯಾಂಡಿಡೇಟ್ಸ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ. ಈ ಒಂದು ಜಾಬ್ ರೋಲು ಕೂಡ ನಿಮಗೆ ಪರ್ಮನೆಂಟ್ ಆಗಿ ವರ್ಕ್ ಫ್ರಮ್ ಹೋಮ್ ಆಗಿರ್ತಕ್ಕಂಥದ್ದು. ಯಾರಾದರೂ ವರ್ಕ್ ಫ್ರಮ್ ಹೋಮಲ್ಲಿ ಇದ್ದು ಈ ಥರದೊಂದು ಕೆಲಸ ಹುಡುಕ್ತಾ ಇದ್ದರೆ, ಟೆಲಿಕಾಲರ್ ಕೆಲಸ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ. ಈ ಒಂದು ಜಾಬ್ ರೋಲ್ಗೆ ನೀವು ಇಂಟ್ರೆಸ್ಟೆಡ್ ಆಗಿದ್ದರೆ ನಿಮ್ಮ ಹತ್ರ ವೈಫೈ ಮತ್ತು ಲ್ಯಾಪ್ಟಾಪ್ ಕಂಪಲ್ಸರಿ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಆವಾಗ ಮಾತ್ರ ನೀವು ಎಲಿಜಿಬಲ್ ಆಗಿರ್ತಾರೆ ಅಪ್ಲೈ ಮಾಡೋದಕ್ಕೆ. ಈ ಒಂದು ಜಾಬ್ ರೋಲ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು 12,000ದಿಂದ 18,000ವರೆಗೂ ಪೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ನಿಮಗೆ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಇವರು ಪೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ಜಾಬ್ ರೋಲ್ಗೆ ಇವರ ಎಕ್ಸ್ಪೀರಿಯನ್ಸ್ ಎಕ್ಸ್ಪೆಕ್ಟೇಷನ್ ಬಂದು 1 to 2 years ಅಂತ ಹೇಳ್ತಾ ಇದ್ದಾರೆ. ಫ್ರೆಷರ್ಸ್ ಕೂಡ ಇದ್ದರೆ ಟ್ರೈ ಮಾಡ್ಬೋದು, ನಿಮ್ಗೇನಾದರೂ ನಾಲೆಡ್ಜ್ ಇದ್ದರೆ ಈ ಒಂದು ರಿಲೇಟೆಡ್ ಜಾಬಲ್ಲಿ. ಮೊದಲಿಗೆ ಡಿಸ್ಕಸ್ ಮಾಡಿರ್ತಕ್ಕಂಥ ತೆಲುಗು ಜಾಬ್ ರೋಲ್ ಏನಿದೆ ತೆಲಂಗಾಣದಲ್ಲಿ ಇರ್ತಕ್ಕಂಥದ್ದು. ಕನ್ನಡ ಬಂದು ನಮ್ಮ ಕರ್ನಾಟಕ ಬೆಂಗಳೂರು ಅಥವಾ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಅಂದ್ಕೊಳ್ಳಿ. ಈ ಒಂದು ಜಾಬ್ ರೋಲ್ಗೆ ನೀವು ಇಂಟ್ರೆಸ್ಟೆಡ್ ಆಗಿದ್ದು, ನಿಮಗೆ ಟೆಲಿಮಾರ್ಕೆಟಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಅಥವಾ ಆ ಇದರಲ್ಲಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆಗಿದ್ದು ವರ್ಕ್ ಫ್ರಮ್ ಹೋಮ್ ಕೆಲಸನ ಹುಡುಕ್ತಾ ಇದ್ದರೆ ಖಂಡಿತವಾಗಿ ಟ್ರೈ ಮಾಡ್ಬೋದಾಗಿರುತ್ತೆ. ಈ ಒಂದು ಜಾಬ್ನ ಅಪ್ಲೈ ಮಾಡೋದಕ್ಕೆ ಅವರ ಒಂದು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅದಕ್ಕೆ ಕನೆಕ್ಟ್ ಮಾಡೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ. ಈ ಒಂದು ಜಾಬ್ ಬಂದು ಫುಲ್ ಟೈಮ್ ಜಾಬ್ ಆಗಿರುತ್ತೆ. ನಿಮಗೆ ವರ್ಕ್ ಫ್ರಮ್ ಹೋಮಲ್ಲಿ ಫುಲ್ ಟೈಮ್ ಜಾಬ್ ಆಗಿರ್ತಕ್ಕಂಥದ್ದು. ಇವರ ಒಂದು ಕೆಲಸದ ಸಮಯ ಬಂದು ಬೆಳಗ್ಗೆ 9:30ರಿಂದ ಸಂಜೆ 6:30ರವರೆಗೆ ಇರ್ತಕ್ಕಂಥದ್ದು. ನೀವೇನಾದರೂ ಟೆಲಿಮಾರ್ಕೆಟಿಂಗಲ್ಲಿ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಇದ್ದು ಅಥವಾ ಆ ಒಂದು ವಿಭಾಗದಲ್ಲಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ ಖಂಡಿತವಾಗಿಯೂ ಟ್ರೈ ಮಾಡಬಹುದಾಗಿರುತ್ತೆ. ಈ ಒಂದು ಜಾಬ್ನ ಅಪ್ಲೈ ಮಾಡೋದಕ್ಕೆ ಅವರ ಒಂದು ಇಮೇಲ್ ಐ ಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನಂತೆ. ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮೆ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ. ಇದಿಷ್ಟು ಇವತ್ತಿನ ಒಂದು ಆಪರ್ಚುನಿಟೀಸ್ ಆಗಿರುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಮೊಟ್ಟ ಮೊದಲಾಗಿ ನೋಟಿಫಿಕೇಷನ್ ಬರುತ್ತೆ. ನನ್ನ ವಿಡಿಯೋ ಬಂದು ಪ್ರತಿದಿನ ಬೆಳಿಗ್ಗೆ 10:06 ಬರಲಿದೆ. ಸೊ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಸಿಗುವ ಮತ್ತಷ್ಟು ಹೊಸ ಆಪರ್ಚುನಿಟಿಯೊಂದಿಗೆ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ.